ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಶಕ್ಕೆ ಯಾವ ಯಾವ ವಸ್ತುಗಳನ್ನು ಹಾಕಿ ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ರೆ ಲಕ್ಷ್ಮಿ ನಮಗೆ ಒಲಿಯುತ್ತಾಳೆ, ಹಾಗೆ ಲಕ್ಷ್ಮಿ ನಮಗೆ ಧನ ಐಶ್ವರ್ಯ ಸಂಪತ್ತನ್ನು ಕರುಣಿಸುತ್ತಾಳೆ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದರೆ ನಾನು ಕಳಶಕ್ಕೆ ಏನೇನು ವಸ್ತು ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಮೊದಲಿಗೆ ಕಳಶಕ್ಕೆ ಫಸ್ಟು ಬಿಂದಿಗೆ ನೀರು ತುಂಬಿಸ್ಕೋಬೇಕು. ನೀರು ತುಂಬಿಸ್ಕೊಳ್ಳೋ ಮುಂಚೆ ಫಸ್ಟು ನಲ್ಲಿನ ವಾಶ್ ಮಾಡಿ, ಸಿಂಕೆಲ್ಲ ವಾಶ್ ಮಾಡಿ, ಆಮೇಲೆ ನಲ್ಲಿಗೆ ಒಂದು ಸರಿ ಪೂಜೆ ಮಾಡಿ, ಆಮೇಲೆ ಬಿಂದಿಗೆಗೆ ನೀರು ತುಂಬಿಸ್ಕೋಬೇಕು. ಗಂಗಮ್ಮ ಕಾಪಾಡು ತಾಯಿ ಅಂತ ಹೇಳಿ ಗಂಗೆ ಮಾತೆನ ನೆನೆಸ್ಕೊಂಡು ನಾವು ಬಿಂದಿಗೆಗೆ ನೀರು ತುಂಬಿಸ್ಕೋಬೇಕು. ನಿಮ್ಮ ಹತ್ರ ಸ್ಟೀಲ್ ಇದ್ದರೆ ಸ್ಟೀಲು, ಹಿತ್ತಾಳೆ ಇಲ್ಲ ತಾಮ್ರ, ಇಲ್ಲ ಯಾವ ಬೆಳ್ಳಿದಿದ್ರೆ ಬೆಳ್ಳಿ ತಗೊಳ್ಳಿ. ತಗೊಂಡು ಈ ಥರ ಗಂಧ ಇಟ್ಟು ಅರಿಶಿನ ಕುಂಕುಮ ಇಟ್ಕೊಳ್ಳಿ. ಬಿಂದಿಗೆಗೆ ಇಟ್ಕೊಂಡು ಒಳಗಡೆ ನೀರೊಳಗಡೆ ಸ್ವಲ್ಪ ಹಾಕ್ಕೊಳ್ಳಿ. ಅರಿಶಿನ ಕುಂಕುಮ ಎರಡೂ ಹಾಕ್ಕೊಳ್ಳಿ. ಸ್ವಲ್ಪ ಕುಂಕುಮ ಸ್ವಲ್ಪ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ತೀರ್ಥ ಥರ ತೊಗೊತೀವಿ ನೀರನ್ನ ಎಲ್ಲರೂ ಮನೇಲೆಲ್ಲರೂ, ಅದಕ್ಕೋಸ್ಕರ ಕುಂಕುಮ ಕೆಮಿಕಲ್ ಇರುತ್ತೆ, ಸ್ವಲ್ಪ ಹಾಕ್ಕೊಬೇಕು. ಈಗ ಇದಾದಮೇಲೆ ನೆಕ್ಸ್ಟ್ ಬಿಂದಿಗೆಗೆ ಏನೇನು ಹಾಕ್ಬೇಕಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ದೇವರು ಆಹ್ವಾನ ಆಗಬೇಕು ಅಂದರೆ ಈ ಥರ ಹಾಕಿದ್ರೆ ನಿಮಗೆ ಖಂಡಿತವಾಗ್ಲೂ ಆಹ್ವಾನ ಆಗುತ್ತೆ ದೇವರು. ಹಾಗಾಗಿ ಏನೇನು ಹಾಕ್ಬೇಕಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ಗಂಧಿಗೆ ಅಂಗಡಿಲಿ ಎಲ್ಲ ಕಡೆಯೂ ಸಿಗುತ್ತೆ. ಇದು ಕಮಲದ ಬೀಜ ಅಂತ 5 ಕಮಲದ ಬೀಜ ಹಾಕ್ಕೊಳ್ಳಿ. ಕಮಲದ ಬೀಜ ತುಂಬ ಶ್ರೇಷ್ಠವಾಗಿದ್ದು, ಹಾಗಾಗಿ ಅದನ್ನು ಹಾಕ್ಕೊತಾ ಇದ್ದೀನಿ. 5 ಲಕ್ಷ್ಮಿ ಕವಡೆ ಅಂತ ಬರುತ್ತೆ, ಸಣ್ಣ ಕವಡೆ ಬರುತ್ತೆ ಗ್ರೀನ್ ಕಲರಲ್ಲಿ, ಅದನ್ನು ಹಾಕ್ಕೊಳ್ಳಿ. 5 ಲಕ್ಷ್ಮಿ ಕವಡೆ, 5 ಗುಲ್ಗಂಜಿ. ನೀವು ಗಂಧಿಗೆ ಅಂಗಡಿಲಿ ಎಲ್ಲಿ ಕೇಳಿದ್ರು ಸಿಗುತ್ತೆ. 5 ಗುಲ್ಗಂಜಿ ಹಾಕ್ಕೊಂಡಿದ್ದೀನಿ. 5 ಗೋಮತಿ ಚಕ್ರ, ಇದು ದೇವರಿಗೆ ಶ್ರೇಷ್ಠವಾಗಿದ್ದು, ಹಾಗಾಗಿ ಗೋಮತಿ ಚಕ್ರ 5 ಹಾಕ್ಕೊಂಡಿದ್ದೀನಿ. 5 ಏಲಕ್ಕಿ, ಲಕ್ಷ್ಮಿಗೆ ಮೊದಲೇ ಏಲಕ್ಕಿ ಅಂದರೆ ನೀವು ಗೊತ್ತಿರುತ್ತಲ್ವ, ಹಾಗೆ 5 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಮತ್ತು 5 ಲವಂಗ ಹಾಕ್ಕೊತಾ ಇದ್ದೀನಿ. ಲವಂಗ ಏಲಕ್ಕಿ ಇದೆಲ್ಲ ಲಕ್ಷ್ಮಿಗೆ ಪ್ರಿಯವಾಗಿದ್ದು, ಹಾಗಾಗಿ ಇದನ್ನೆಲ್ಲ ಹಾಕ್ಕೊಬೇಕು. ಆಮೇಲೆ 1 ಖರ್ಜೂರ ಹಾಕ್ಕೊತಾ ಇದ್ದೀನಿ. ಖರ್ಜೂರ ಏನಕ್ಕೆ ಒಂದಂದರೆ ಅದು ಒಂದೇ ಹಾಕ್ಕೋಬೇಕು, 5 ಹಾಕ್ಕೋಬಾರ್ದು. 5 ಬಾದಾಮಿ ಹಾಕ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟ್ 5 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ದೇವರಿಗೆ ಪ್ರಿಯವಾಗಿದ್ದು. ಮತ್ತು 1 ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ ಯಾಕೆ ಅಂದರೆ ಸ್ವಲ್ಪ ಹುಳಿ ಅಂಶ ಇರುತ್ತೆ, ಹಾಗಾಗಿ 1 ಚೂರು ಒಂದು ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ ಹಾಕ್ಕೊಬೇಕು. ವೈಟ್ ಹಾಕ್ಕೊಬಾರ್ದು, ಕೆಂಪು ಕಲ್ಲು ಸಕ್ಕರೆನೇ ಹಾಕ್ಕೋಬೇಕು. ನೆಕ್ಸ್ಟು ಅಡಿಕೆ ಇರುತ್ತಲ್ಲ, ಗುಂಡು ಅಡಿಕೆ ಅಂತ ಸಿಗುತ್ತೆ, ಅದನ್ನು 1 ಹಾಕ್ಕೊತಾ ಇದ್ದೀನಿ. ಆ ಅಡಿಕೆ ಎಲ್ಲಾದರೂ ಅಂಗಡಿದೆಲ್ಲ ಸಿಗುತ್ತೆ, ಅಂದರೆ ಅದನ್ನು ಒಂದು ಸತಿ ಹಾಕ್ಕೊಂಡು ತೆಗೆದಿಟ್ಕೊಂಡ್ರೆ ವರ್ಷ ಅದೇ ಯೂಸ್ ಆಗುತ್ತೆ, ಅದನ್ನೇ ಎತ್ತಿಟ್ಕೊಂಡ್ರೆ ಆಗುತ್ತೆ. ನೆಕ್ಸ್ಟು 1 ಅರಿಶಿನ ಕೊನೆ ಹಾಕ್ಕೊಂಡಿದ್ದೀನಿ. ಇದು ಲಾವಂಚದ ಬೇರು ಅಂತ, ಇದು ಅಷ್ಟೇ ಅಂಗಡಿಲೆಲ್ಲ ಕುಂಕುಮದ ಅಂಗಡಿದೆಲ್ಲ ಸಿಗುತ್ತೆ. ನೆಕ್ಸ್ಟು ನಿಮ್ಮ ಹತ್ರ ಬೆಳ್ಳಿಕಾಯಿನಿದ್ರೆ ಬೆಳ್ಳಿಕಾಯಿನ ಹಾಕ್ಕೊಳ್ಳಿ, ಇಲ್ಲ ಅಂದರೆ 5 ರೂಪೀಸ್ದು ಬೆಳ್ಳಿಗೆ ಥರದ್ದು ಆ ಕಾಯಿನ ಹಾಕ್ಕೊಳ್ಳಿ, 1 ಸಿಲ್ವರ್ ಕಲರ್ದು. ಅದಾದಮೇಲೆ ನೆಕ್ಸ್ಟು 1 ಚಿನ್ನ ಇಲ್ಲ ಬೆಳ್ಳಿ ಎರಡೂ ಹಾಕ್ಕೊಬೋದು. ಚಿನ್ನ ಹಾಕೋರು ಚಿನ್ನ ಹಾಕಿ, ಬೆಳ್ಳಿ ಹಾಕೋರು ಬೆಳ್ಳಿ ಹಾಕ್ಕೊಬೋದು. ನಿಮ್ಮ ಹತ್ರ ಚಿನ್ನದ ಹೊಸದೇ ಬೇಕು ಅದು ಅಂತ ಅಲ್ಲ, ಯಾವುದಾದ್ರೂ ಚೂರು ಚಿನ್ನ ಇರುತ್ತಲ್ಲ, ಮೂಗುತ್ತಿದ್ದು 1/4 ಕೆಜಿದು ಯಾವುದಾದ್ರೂ 1/4 ಕೆಜಿದು ಬೆಳ್ಳಿ, ಮೂಗುತ್ತಿದ್ದು ಚಿನ್ನದ ಎರಡೂ ಹಾಕಿ ದೇವ್ರಿಗೆ 2 ಹೂ ಇಟ್ಟು, ಮತ್ತು ಜಾವತ್ ಪೌಡರ್ ಅಂತ ಸಿಗುತ್ತೆ ಅಂಗಡೀಲಿ. ದೇವ್ರಿಗೆ ಸ್ಮೆಲ್ ತುಂಬ ಇಷ್ಟ ಆಗೋದಂದರೆ ಇದೇನೆ. ನಾವು ದೇವಸ್ಥಾನದಲ್ಲೆಲ್ಲ ನೋಡಿದ್ದೀವಲ್ವ, ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು ಗಮ್ ಅಂತ ಹಚ್ಚದೆ, ಅಂದರೆ ದೇವ್ರು ಒಂಥರ ಸಮಾಧಾನ ಆಗುತ್ತಲ್ಲ ದೇವಸ್ಥಾನಕ್ಕೆ ಹೋದರೆ, ಅದೇ ರೀತಿ ಇರುತ್ತೆ. ಇದು ಹಾಕಿದ್ರೆ ಇದರಿಂದನೇ ಸ್ಮೆಲ್ ಚೆನ್ನಾಗಿ ಬರೋದು. ಹಾಗಾಗಿ ಜಾವತ್ ಪೌಡರ್ ಅಂತ ಸಿಗುತ್ತೆ, ಅದು ಗಂಧಿಗೆ ಅಂಗಡಿಯಲ್ಲೇ ಸಿಗುತ್ತೆ. ನೀವೊಮ್ಮೆ ಹೋಗಿ ನೋಡಿ, ಸಿಗುತ್ತೆ, ತಗೊಳ್ಳಿ. ಇದನ್ನು 2 ಚಿಟಿಕೆ ಹಾಕ್ಕೊಬೇಕು. 2 ಚಿಟಿಕೆ ಹಾಕ್ಕೊಂಡು ಈಗ ಬಿಂದಿಗೆ ಮೇಲೆ ಕೈ ಇಟ್ಕೊಂಡು ನಮ್ಮ ಪ್ರಾರ್ಥನೆ ಏನೇನಿದೆ ಎಲ್ಲನೂ ಬೇಡ್ಕೊಬೇಕು, ಎಲ್ಲ ಹೇಳ್ಕೊಬೇಕು. ಹೇಳಿ, ದೇವರೇ ನಮಗೆ ಕಾಪಾಡಮ್ಮ ತಾಯಿ, ನಮ್ಮ ಮನೆಗೆ ಬಾರಮ್ಮ ತಾಯಿ, ಆಹ್ವಾನ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಬೇಕು. ನಮ್ಮ ಕಷ್ಟ ಏನೇ ಇದ್ದರೂ ಎಲ್ಲ ಹೇಳಿ ದೇವ್ರನ್ನ ಬೇಡಿ ಕೈ ಮುಗಿದು ನಮ್ಮೆಲ್ಲರಿಗೂ ಒಳ್ಳೇದು ಮಾಡು ತಾಯಿ, ಕಾಪಾಡು ತಾಯಿ ಅಂತ ಕೇಳಿ, ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡು ಅಂತ ಕೇಳ್ಕೊಂಡು ನೀವು ಈ ಥರ ಮಾಡಿದ್ರೆ ನಿಜವಾಗ್ಲೂ ದೇವ್ರ ಆಹ್ವಾನ ಆಗುತ್ತೆ ಬಿಂದಿಗೆಗೆ.
ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನಗೆ ಎಕ್ಸ್ಪೀರಿಯೆನ್ಸ್ ಆಗದೆ ನಿಮ್ಗೆ ಹೇಳೋಕ್ಕೆ ಸರಿಯಾಗಲ್ಲ ಅಂತ ಅನ್ನಿಸ್ತು, ಹಾಗಾಗಿ ನಾನು ಆ ಥರ ಮಾಡಿದ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ನಾವು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾವು ಅಕ್ಕಿ ತುಂಬಿಟ್ಟಿರ್ತೀವಲ್ಲ ತಟ್ಟೆಗೆ, ಅದ್ರ ಮೇಲೆ ಇದನ್ನ ಇಡಬೇಕು ಬಿಂದಿಗೆನ. ಇದು ನೆಕ್ಸ್ಟ್ ವೀಡಿಯೋ ಬೇಕು ಅಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಮ್ಮೆ ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿರಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.